ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ವರಮಹಾಲಕ್ಷ್ಮಿ ಲಾಗ್ ಅಂತ ನಿಮ್ಗೆ ಫಸ್ಟೇ ಗೊತ್ತಾಗಿದೆ ಅನಿಸುತ್ತೆ ವಿಡಿಯೋ ನೋಡ್ತಾನೆ. ಸೊ ಬನ್ನಿ ನೋಡೋಣ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ ಅಂತ ನೋಡೋಣ. ಸೊ ಬಾಗಿಲಿಗೆಲ್ಲ ತೋರಣನ ಫಸ್ಟ್ ಕಟ್ಟು ಮಾವಿನ ಸೊಪ್ಪು ಎಲ್ಲನೂ ಹಾಕಿ ಅದಾದ ನಂತರ ಗಿಫ್ಟ್ ಪ್ಯಾಕ್ ಎಲ್ಲ ಮಾಡಿದ್ದನ್ನು ವಿಡಿಯೋ ತೋರಿಸ್ತಿದ್ದೀನಿ. ಫುಲ್ ಲೆಂತಿ ಆಗುತ್ತೆ ಅಂತ ಫುಲ್ ವಿಡಿಯೋಸ್ನ ಮಾಡಿಲ್ಲ ನಾನು. ಸೊ ಒಂದು 15 ಪೀಸ್ ಸಪ್ರೇಟು, ಒಂದು 10 ಪೀಸ್ ಸಪ್ರೇಟು ಆ್ಯಂಡ್ ಒಂದು 25 ಪೀಸ್ ಸಪ್ರೇಟ್ ನಾನು ಗಿಫ್ಟ್ ಐಟಮ್ಸ್ನ ರೆಡಿ ಮಾಡಿದ್ದು. ಸೊ ಒಂದು 15 ಪೀಸಲ್ಲಿ ಹೂವಿನ ಪಾಟ್ ಚಿಕ್ಕದು ಬರುತ್ತಲ್ವ ಪ್ಲಾಸ್ಟಿಕ್ದು, ಆ ಪಾಟು ಮತ್ತು ಬ್ಲೌಸ್ ಪೀಸು ಆ್ಯಂಡ್ ಅರಿಶಿನ ಕುಂಕುಮ ಆ್ಯಂಡ್ ಅಕ್ಕಿ, ಇನ್ನೇನು ಬಾಳೆಹಣ್ಣು ಉಡಿನ ನಾವು ತುಂಬಬೇಕಾದ್ರೆ ಮೇಲೆ ಕೊಡೋಣ ಅಂತ ಹೇಳಿಬಿಟ್ಟು ಅದನ್ನೊಂದು 15 ಪೀಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದು. ಒಂದು 10 ಪೀಸಸ್ ಆಫ್ ಕುಕ್ಕೀಸು, ಸಣ್ಣ ಮಕ್ಕಳು ಬಂದರೆ ಅಥವಾ ಕೆಲವೊಬ್ಬರಿಗೆ ಕೊಡೋಕ್ಕೆ ಆಗಲ್ಲ ಅಲ್ವಾ, ಅಂಥವ್ರಿಗೆ ಕುಕ್ಕೀಸ್ ಕೊಡೋಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಒಂದು 20 ಪೀಸಸ್ ಅಷ್ಟು ನಾರ್ಮಲ್ ಬ್ಲೌಸ್ ಪೀಸಸ್ ಆ್ಯಂಡ್ ಅರಿಶಿನ ಕುಂಕುಮದ ಪ್ಯಾಕೆಟ್ ಆ್ಯಂಡ್ ಅಕ್ಕಿ ಆ್ಯಂಡ್ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಸೊ ಅದನ್ನು ಒಂದು ಸ್ವಲ್ಪ ರೆಡಿ ಮಾಡ್ಕೊಂಡಿದ್ವಿ. ಸಾಕು ಇಷ್ಟು ನೋಡೋಣ, ಮತ್ತೆ ಎಕ್ಸ್ಟ್ರಾ ಬೇಕಾದರೆ ಮತ್ತೆ ಮಾಡಿದ್ರೆ ಆಯಿತು ಅಂತ ಒಂದು ಲಿಮಿಟ್, ಅಂದರೆ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ, ಆ ಥರ ಮಾಡ್ಕೊಂಡಿದ್ದು. ಬಿಕಾಸ್ ಆಫ್ ನಮ್ಮ ಅಮ್ಮಂಗೆ ತುಂಬ ಜನ ಫ್ರೆಂಡ್ಸು, ಸೊ ಹಾಗಾಗಿ ಬರ್ತಾನೆ ಇರ್ತಾರೆ ಎಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಪ್ರಿಪ್ರೇಷನ್ನ ನಾವು ಫಸ್ಟೇ ಅಂದರೆ ಹಿಂದಿನ ದಿನ ಮಾಡ್ಕೊಂಡಿರೋದು ಇದು ಪ್ರಿಪ್ರೇಷನ್ಸ್ ಎಲ್ಲ. ಸೊ ಬೆಳಗ್ಗೆ ಅಂದರೆ ನಾವು ಟೈಮ್ಸ್ ಎಲ್ಲ ಕೇಳಿದಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ 4 ಗಂಟೆಯಿಂದ 5:10 ತನಕ ಬ್ರಾಹ್ಮಿ ಮುಹೂರ್ತ ಇತ್ತು. ಸೊ ನಾವು ಅದೇ ಮುಹೂರ್ತದಲ್ಲೇ ಮುಗಿಸೋಣ ಅಂಥೇಳಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 3 o'clock ಎದ್ದು ಎಲ್ಲ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡೆ. ಹಣ್ಣು ಅಥವಾ ದೇವರಿಗೆ ಉಡ್ಸೋದಾಗಿರ್ಬೋದು ಅದು ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಅದಾದಮೇಲೆ 4:15 ನಾನು ಅಡುಗೆ ಮನೆಗೆ ಹೋಗ್ಬಿಟ್ಟು ಎಡೆಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಹಾಲು ಉಕ್ಕೋಕ್ಕೆ ಬಂದಿತ್ತು, ಆಫ್ ಮಾಡಿ ನಾನು ಫುಲ್ ವಿಡಿಯೋ ಮಾಡಿಲ್ಲ, ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ಕಡಲೆಕಾಳು ಉಸ್ಲಿ ಆಗಿರ್ಬೋದು, ಹಾಗೆ ಕೋಸಂಬರಿ, ಹಾಗೆ ಸಿಹಿ ಪೊಂಗಲ್ ಅಂದರೆ ಉಡಿಯನ್ನ ಅಂತ ಕರೀತಾರಲ್ಲ, ಸೊ ಸಿಹಿ ಪೊಂಗಲ್ ಮತ್ತು ಪುಳಿಯೋಗರೆನ ನಾನು ಮಾಡಿದ್ದು. ಸೊ 4 ಐಟಮ್ಸ್ ಸಾಕು. ಮತ್ತು ಆಲ್ರೆಡಿ ಉಂಡೆ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಅಷ್ಟು ಐಟಮ್ಸ್ನ ನಾವು ಮಾಡಿ ಒಂದು ಎಡೆಗೆ ಅಂತ ಹೇಳಿಬಿಟ್ಟು ನಮ್ಮ ಮಮ್ಮಿಗೆ ತೆಗೆದುಕೊಟ್ಟಿದ್ದು. ಅಂದರೆ 2 ಪ್ಲೇಟ್ಸ್, ಅಂದರೆ ಒಂದು ದೇವರ ಮನೆಯಲ್ಲಿ ಎಡೆ ಮಾಡೋದಕ್ಕೆ, ಒಂದು ಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿಗೆ ಎಡೆ ಮಾಡೋದಕ್ಕೆ ಅಂತ 2 ಪ್ಲೇಟಲ್ಲಿ ಎಡೆನ ತೆಗೆದು ಅಮ್ಮಂಗೆ ಕೊಟ್ಟಿದ್ದು. ಇಷ್ಟನ್ನು ನಾನು ಪ್ರಿಪೇರ್ ಮಾಡಿದ್ದು. ಅಂದರೆ ಕಟ್ಟಿಂಗ್ ಎಲ್ಲ ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ರು. ಸೊ ನಿಮ್ಮ ಮನೇಲೂ ಹೇಗೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ಲೈಕ್ದು ಅಂದರೆ ನಿಮ್ಮ ಯೂಟ್ಯೂಬ್ ಏನಾದರೂ ಇದ್ದರೆ ಸೊ ಅದರ ವಿಡಿಯೋ ಲಿಂಕ್ ಕೂಡ ನನ್ನ ಬಯೋದಲ್ಲಿ ಹಾಕಿ, ನಾನು ಅದನ್ನು ನೋಡ್ತೀನಿ ಹೇಗೆ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ಹಾಗೆ ವರಮಹಾಲಕ್ಷ್ಮಿ ಎಲ್ಲ ಸ್ವಲ್ಪ ವಿಡಿಯೋಸ್ನೆಲ್ಲ ತೆಗಿತಾ ಇದ್ದೆ ಎಲ್ಲ ಕಡೆ ಆ್ಯಂಗಲಿಂದನೂ. ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಅಥವಾ ನಾವು ಇಷ್ಟು ಸಿಂಪಲ್ಲಾಗಿ ಮಾಡಿದ್ದು. ವರ್ಷನೂ ಸ್ವಲ್ಪ ಅಂದರೆ ಸಿಂಪಲ್ ಇರೋದೆಲ್ಲ ಸ್ವಲ್ಪ ಜಾಸ್ತಿ ಸಿಂಪಲ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಚೂರು ಗ್ರ್ಯಾಂಡ್ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ನೆಕ್ಸ್ಟ್ ಇಯರ್ ಇನ್ನೂ ಯಾವ ಥರ ಗ್ರ್ಯಾಂಡಾಗಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಐ ಥಿಂಕ್. ಸೊ ಬ್ಯಾಕ್ಗ್ರೌಂಡಲ್ಲಿರೋ ಸ್ಕ್ರೀನ್ನ ಮೀಶೋದಲ್ಲಿ ಲಿಂಕ್ ನನ್ನ ಫ್ರೆಂಡ್ ಯಾರೋ ಕಳಿಸಿದ್ರು. ಅದಾದಮೇಲೆ ಅದನ್ನೇ ಫ್ಲಿಪ್ಕಾರ್ಟಲ್ಲಿ ನೋಡಿಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಮಮ್ಮಿ ಎಲ್ಲ ಹೋಗ್ಬಿಟ್ಟು 2 days ಹಿಂದೆನೇ ಹಣ್ಣು ಎಲ್ಲ ಚಿತ್ರದುರ್ಗ ಅಂದರೆ ನಾವು ಸಿಟಿಗೆ ಹೋಗ್ಬಿಟ್ಟು ಎಲ್ಲ ಶಾಪಿಂಗ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಸೊ ಹಿಂದೆ ಇರೋ 2 ಪಾಟ್ ಮಾತ್ರ ನಮ್ಮ ಮನೆಯಲ್ಲೇ ಬೆಳೆಸಿದ್ದು. ಸೊ ಸೇಮ್ ಕಬ್ಬಿನ ಗಿಡ ಬರುತ್ತಲ್ಲ, ಸೊ ಕಬ್ಬಿನ ಗಿಡದ ಥರನೇ ಇದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಪ್ಲೇಸ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಟು ಅದ್ರ ಮೇಲೆ ಎಲ್ಲ ಶಾವಂತಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದು. ಸೊ ಗಣಪತಿ ಸ್ಥಾಪನೆ ಕೂಡ ಮಾಡ್ತಾರೆ ಅಮ್ಮ. ಲಕ್ಷ್ಮಿ ಬುಕ್ಸ್ನ ಎಲ್ಲ ಇಟ್ಟು ಪೂಜೆ ಮಾಡಿ ಕಳಶ ಸ್ಥಾಪನೆ, ಹಾಗೂ ಲಕ್ಷ್ಮಿಗೆ ದುಡ್ಡು ಇಡಬೇಕಲ್ವ ಸ್ವಲ್ಪ, ಅದು ಅದಾದಮೇಲೆ ಎಲ್ಲ ಪೂಜೆ ಮುಗೀತು. ಸೀರೆ ಎಲ್ಲ ಉಟ್ಕೊಂಡು ಅಕ್ಷತೆ ಕಾಳೆಲ್ಲ ಹಾಕಿ ಮಂಗಳಾರತಿ ಮಾಡಿ ದೇವರಿಗೆ ಕೂಡ ನಮ್ಮೂರಲ್ಲಿರೋ ಗ್ರಾಮ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಮೇಲೆ ಸಂಜೆ ಆರತಿ ಮಾಡಿದ್ವಿ. ಪಂಚಾರತಿ ಅಂತ ಹೇಳಿಬಿಟ್ಟು ಆರತಿ ಮಾಡಿ ಒಂದು ಹೂವನ್ನ ಕೆಳಗಿಳಿಸಿದ್ವಿ. ಬಿಕಾಸ್ ದಿನ ಉಣಿವೆ ಇರೋದ್ರಿಂದ ಸೊ ದೇವರನ್ನ ತೆಗಿಯೋಕೆ ಬರುತ್ತೋ ಇಲ್ವಾ ಅಂತ ಕೇಳಿಬಿಟ್ಟು ಶಾಸ್ತ್ರಿಗಳನ್ನ ಅವರು ಇಲ್ಲ ಒಂದು ಹೂವನ್ನ ಸಂಜೆ ಕೆಳಗಿಳಿಸಿ ಬೆಳಗ್ಗೆ ನೀವು ಅದನ್ನು ತೆಗಿಬೋದು ಅಂತ ಹೇಳಿದ್ರು. ಸೊ ಬುಕ್ಸ್ ಎಲ್ಲ ಓದಿದ ನಂತರ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ಬೆಳಗ್ಗೆನೂ ಒಂದು ಟ್ರಿಪ್ ಆ್ಯಂಡ್ ಸಂಜೆನೂ ಒಂದು ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.